ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 193ನೇ ಸೆಷನ್, 193rd ಸೆಷನ್. ಇಷ್ಟೊಂದು ಸುಲಭವಾದ ಧ್ಯಾನ ಕೊಟ್ಟಿದ್ದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಇಷ್ಟು ಸ್ವೇಚ್ಛೆ ಕೊಟ್ಟಿದ್ದ ESSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಇಷ್ಟು ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೆ ಕೋಟಿ ನಮಸ್ಕಾರಗಳು. ಧ್ಯಾನ ಎಷ್ಟು ಇಂಪಾರ್ಟೆಂಟು, ಧ್ಯಾನ ಜೊತೆ ಸ್ವಾಧ್ಯಾಯ ಆಗಲಿ, ಸಜ್ಜನ ಸಾಂಗತ್ಯ ಆಗಲಿ, ಸೇವೆನೂ ಅಷ್ಟೇ ಇಂಪಾರ್ಟೆಂಟ್. ಒಂದು ಚೇರ್ಗೆ 4 ಕಾళ్ళు ಇರುತ್ತದೆ, ಅದರಲ್ಲಿ ಒಂದು ಮಾತ್ರನೇ ಧ್ಯಾನ. ಯಾವುದೇ ನಾವು ಕೇಳಿದ್ರೂ, ಯಾವುದೇ ನಾವು ಕಲ್ತಿದ್ರೂ ಅದು ಇಂಪ್ಲಿಮೆಂಟ್ ಮಾಡಬೇಕು. ನಾಲೆಡ್ಜ್ ವೆನ್ ಇಸ್ ನಾಟ್ ಇಂಪ್ಲಿಮೆಂಟೆಡ್ ಇಟ್ ಇಸ್ ಆಫ್ ನೋ ಯೂಸ್. ಯಿಂಗ್ 69 days ಚಾಲೆಂಜ್ ಕೊಟ್ಟಿದ ತಕ್ಷಣ ಎಷ್ಟೋ ಜನ ಅದನ್ನು ಪಾಟಿಸ್ತಾ ಇದ್ದಾರೆ. ಪ್ರತಿ ದಿವಸ ಆ ರಿಪೋರ್ಟ್ಸ್ ನನಗೆ ಕಳಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾನು ಮಾಡ್ತೀನಿ, ಅಷ್ಟು ತನಕ ನೀವು ಅದು ಫಾಲೋ ಮಾಡ್ತಾ ಇರಿ. ಬಟ್ ನನಗೆ ಆಶ್ಚರ್ಯ ಏನು ಬಂದಿದೆ ಅಂದರೆ, ಈ ಒಂದು ಚಾಲೆಂಜಿಗೆ ಮುಂಚೆನೂ ಸತ್ಯ ಏನು ಎಲ್ಲರಿಗೂ ಗೊತ್ತು. ಆದರೆ ಈ ಚಾಲೆಂಜ್ ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡಿದ್ದೀನೋ ಆವಾಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಸರ್ ಹೊರಗೆ ಹೋಗಿದ್ರೆ ಗಾರ್ಲಿಕ್ ಇರುತ್ತೆ, ಏನು ಮಾಡಬೇಕು ಅಂತ. ನಾನು ಅಂತ ಇದ್ದೀನಿ, ಅಂದರೆ ಇಷ್ಟು ದಿವಸ ನೀವು ಫಾಲೋನೇ ಮಾಡಿಲ್ವಾ ಸರ್? ಜಲ್ದಿ ಹೋಗಿ ಪಾನಿಪುರಿ ತಿಂದು ಬಂದಿದ್ದೀನಿ, ಮತ್ತೆ 69 days ಆಗಲ್ಲ ಅಂದ. ಆವಾಗ ನನಗೆ ಆಲೋಚನೆ ಬಂದಿದೆ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಧ್ಯಾನ ಮಾಡ್ತಾ ಇದ್ದಾರೆ ಇಷ್ಟು ಜನ, ಆದರೆ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿಲ್ಲ ಅಂತ ನನಗೆ ಅರ್ಥ ಆಯಿತು. ಧ್ಯಾನ ಮಾತ್ರ ಮಾಡ್ತಾ ಇದ್ದಾರೆ, ಬಟ್ ಜೀವನದಲ್ಲಿ ಎಷ್ಟೋ ವಿಷಯದಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಬೇಕು. 1000 ಮಾಸ್ಟರ್ಸು ಪ್ರತಿ ದಿವಸ ಎಷ್ಟೇ ಹೇಳಿದ್ರು ಅದಕ್ಕೆ ಮೋಟಿವೇಶನ್ ಸಿಗ್ತಾ ಇಲ್ಲ. ಇವಾಗ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕೆಂದರೆ ಪ್ರತಿಯೊಬ್ಬರು ಈಗ ಆ ಒಂದು ಸೂತ್ರಗಳನ್ನು ಪಾಟಿಸ್ತಾ ಇದ್ದಾರೆ. ಒಂದು ದಿವಸ ಒಂದನ್ನು ಮಿಸ್ ಆಗಬಾರದು. ಇವತ್ತು 4ನೇ ದಿವಸ, ನನಗೆ 3 ದಿವಸನೂ ಪ್ರತಿಯೊಂದು ನಾನು ಪಾಟಿಸಿದ್ದೀನಿ, ಒಂದು ಮಿಸ್ಟೇಕು ಆಗಿಲ್ಲ. ಬೆಳಗ್ಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರೇನೋ ಗಾಸಿಪ್ ಸ್ಟಾರ್ಟ್ ಮಾಡಿದ್ರು, ಇಮಿಡಿಯೇಟಾಗಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅವರು ಪರವಾಗಿಲ್ಲ ಬಿಡಿ, ಅವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಬೇಡಿ, ನಮ್ಮ ಬಗ್ಗೆ ನಾವು ಮಾತಾಡೋಣ, ನಮ್ಮ ಕೆಲಸಗಳ ಬಗ್ಗೆ ಮಾತಾಡೋಣ, ಪಾಸಿಟಿವ್ ಆಗಿ ಮಾತಾಡೋಣ. ಆಧ್ಯಾತ್ಮಿಕದಲ್ಲಿ ಒಂದು ಸ್ಟೆಪ್ ನಾವು ಮುಂಚೆ ಹೋಗ್ತಾ ಮೇಲೆ ಹೋಗ್ತಾ ತುಂಬ ಹುಷಾರಾಗಿರಬೇಕು. ಬಾಯಿಂದ ಒಂದು ನೆಗೆಟಿವ್ನು ಬರಬಾರದು. ಅಡ್ಮಿನಿಸ್ಟ್ರೇಷನಲ್ಲಿ, ಮ್ಯಾನೇಜ್ಮೆಂಟಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋದೊಂದು ಸಹಜ. ಆ ಥರನೂ ರೂಲ್ಸೇ, ನೋ ಕಾಂಪ್ರಮೈಸ್. ಒಬ್ಬರು 10 ಪೇಜ್ ಓದಿ ಅಂದರೆ 3 ಪೇಜ್ ಓದಿ ನನಗೆ ರಿಪೋರ್ಟ್ ಕಳಿಸಿದ್ರು. ನಾನು ಹೇಳಿದ್ನಿ ಮಿಕ್ಕಿದ 7 ಪೇಜು ಓದಿ ಮತ್ತೆ ಕಳಿಸಿ ಅಂತ, ಓದಿದ್ರು. ಒಬ್ಬರು ಬುಕ್ ಓದಿಲ್ಲ, ಆ ಸಮಯ ನಾನು ಸಂಗೀತ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದ್ರು. ರೂಲ್ಸ್ ಒಪ್ಪಲ್ಲ. ಸಂಗೀತ ಅನ್ನೋದು ಓಕೆ, ಬಟ್ ಬುಕ್ ನೀವು ಓದಲೇಬೇಕು ಅಂದರೆ ಬುಕ್ ಓದಿ ಮತ್ತೆ ಕಳಿಸಿದ್ರು. ಕಾಂಪ್ರಮೈಸ್ ಆಗಬಾರದು. ಇದು ಯಾಕೆ? ಏನೋ ಒಂದು ಸರ್ಟಿಫಿಕೇಟ್ಗೋಸ್ಕರನ, ಇಲ್ಲಾಂದರೆ ನಾನು ಏನೋ ಸಾಧಿಸಿದ್ದೀನಿ ಅಂತ ಲೋಕಕ್ಕೆ ತೋರ್ಸೋಕ್ಕಲ್ಲ. ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ, ನಿಮ್ಮ ಆಧ್ಯಾತ್ಮಿಕ ಬದಲಾವಣೆಗೋಸ್ಕರ, ನಿಮ್ಮ ಸಂಕಲ್ಪ ಶಕ್ತಿ ಜಾಸ್ತಿ ಆಗುತ್ತದೆ. ಈ 69 ದಿವಸ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಫಾಲೋ ಮಾಡಿ, ಆದಮೇಲೆ ನೋಡಿ ನಿಮಗೆ ಲೈಫ್ ಲೆಕ್ಕಲ್ಲಿ ಏನೇನು ಬೇಕೋ ಆಟೋಮೆಟಿಕ್ ಆಗಿ ನಿಮ್ಮ ಕೈಗೆ ಸಿಗುತ್ತೆ. ಯಾಕೆಂದರೆ ನಿಮ್ಮ ಸಂಕಲ್ಪ ಶಕ್ತಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಇಲ್ಲ, ಕಾರ್ ಇದೆ, ಎಷ್ಟು ದೂರ ಹೋಗ್ಬೋದು? ಸ್ಟಾರ್ಟೇ ಆಗಲ್ಲ. ಈಗ ಎಲ್ಲರೂ ಸಂಕಲ್ಪಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಧ್ಯಾನದಿಂದ ಒಂದು ಡೆಸಿಷನ್ ತಗೊಂಡು ಅದರಲ್ಲಿ ನಾವು ನಿಲ್ತ್ಕೊಂಡಿದ್ರೆ ಆವಾಗ ಶಕ್ತಿ ಬರುತ್ತೆ. ಗುರುಗಳು ಪತ್ರಿಜಿ ಒಂದ್ಸತಿ ಹೇಳಿದ್ರು, ಅವರು 1 ವರ್ಷ ಕಾಲ ಮಧ್ಯದಲ್ಲಿ ಮೌನದಲ್ಲಿ ಇದ್ರು. 1 ವರ್ಷ ಎಲ್ಲ ಕಡೆನೂ ಹೋಗ್ತಾ ಇದ್ರು, ಧ್ಯಾನ ಪ್ರಚಾರ ಮಾಡ್ತಾ ಇದ್ರು, ಫ್ಲೂಟ್ ಉಡಿಸ್ತಾ ಇದ್ರು, ಆದರೆ ಬಾಯಿಂದ ಒಂದು ಮಾತ್ರ ಮಾತಾಡಿಲ್ಲ. 1 ವರ್ಷ ಮೌನದಲ್ಲಿದ್ರು. ಒಬ್ಬರು 1 ವರ್ಷ ಆದಮೇಲೆ ಕೇಳಿದ್ರು, ಯಾಕೆ ಸರ್ 1 ವರ್ಷ ನೀವು ಮೌನದಲ್ಲಿ ಇದ್ರಿ ಅಂದರೆ, ಅವ್ರು ಹೇಳಿದ್ರು, ನಾನು ಒಂದು ಡೆಸಿಷನ್ ತಗೊಂಡು ಯಾವಾಗ ಆ ಡೆಸಿಷನಲ್ಲಿ ನಿಲ್ತ್ಕೊಳ್ತೀನೋ ಒಂಚೂರನ್ನು ಮಿಸ್ ಮಾಡಿಲ್ಲ ಅಂದರೆ ಆವಾಗ ನಮ್ಮ ಸುತ್ತ ಇರೋ ಪ್ರಕೃತಿ ನಮಗೆ ಸಹಾಯ ಮಾಡುತ್ತದೆ, ನಮ್ಮ ಜೊತೆ ಬರುತ್ತದೆ. ದಿಸ್ ಇಸ್ ಅ ಗ್ರೇಟ್ ಸೀಕ್ರೆಟ್. ನೇಚರ್ ಸಪೋರ್ಟ್ ನಿಮಗೆ ಬೇಕು ಅಂದರೆ ಒಂದು ಡಿಸಿಷನ್ ನಾವು ತಗೊಂಡು ಅದರ ಮೇಲೆ ನಿಲ್ತ್ಕೋಬೇಕು. ಆವಾಗ ಈ ಪಂಚಭೂತಗಳು ನಿಮಗೆ ಸಪೋರ್ಟ್ ಮಾಡುತ್ತದೆ ಮಾಸ್ಟರ್ಸ್. ಪಂಚಭೂತಗಳ ಸಪೋರ್ಟ್ ಯಾವಾಗ ನಿಮಗೆ ಸಿಗುತ್ತೋ ಸಂಪೂರ್ಣವಾಗಿ ನೀವೇನೇ ಅನ್ಕೊಂಡಿದ್ರು ಅದು ಆಗುತ್ತದೆ. 1 ವರ್ಷ ಇಲ್ಲ, ಬರೀ 69 ದಿವಸಗಳು, 69 days. ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅನ್ನೋದು ಮಾತ್ರ ನಮ್ಮನ್ನು ತುಂಬ ದೂರ ಕರ್ಕೊಂಡು ಹೋಗುತ್ತದೆ. ನಿಮಗೆ ಗೊತ್ತಾಗಬೇಕು ನಾನು ಫಾಲೋ ಮಾಡ್ತಾ ಇದ್ದೀನಾ ಇಲ್ವಾ ಅಂತ. ಇಲ್ಲಿ ಕೈ ಇಟ್ಕೊಂಡು ನೀವು ನೋಡಿ, ಬೇರೆಯೊಬ್ಬರಿಗೋಸ್ಕರ ಮಾಡಬೇಡಿ.
ನಿಮಗೋಸ್ಕರ ನೀವು ಮಾಡಿ. ಮೇ 23 ಬುದ್ಧ ಪೌರ್ಣಮಿ ದಿವಸದಲ್ಲಿ ನಾನು ನಿಮ್ಮ ಪ್ರತಿಯೊಬ್ಬರಿಗೋಸ್ಕರ ಕಾಯ್ತಾ ಇರ್ತೀನಿ ನಿಮ್ಮ ರಿಪೋರ್ಟ್ ನೋಡೋಕ್ಕೆ. ಯಾರು 69 ದಿವಸಗಳು ಒಂದನ್ನು ಮಿಸ್ ಮಾಡಿಲ್ಲ, 100% ಪಾರ್ಟಿಸಿದ್ರು, ನನ್ನಿಂದ ಅವರೆಲ್ಲರಿಗೂ ಒಂದು ಸ್ಪೆಷಲ್ ಗಿಫ್ಟ್. ಇದು ನಿಮಗೋಸ್ಕರ ಎಂಕರೇಜ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಚಾಲೆಂಜು ಇಲ್ಲಿ ತನಕ ಸ್ಟಾಪ್ ಆಗಲ್ಲ, ಮತ್ತೆ ಬೇರೆ ಬರುತ್ತೆ. ದಿಸ್ ಇಸ್ ಪ್ರಾಕ್ಟಿಕಲ್ ಸ್ಪಿರಿಚುವಾಲಿಟಿ. ಇಂಪ್ಲಿಮೆಂಟ್ ಮಾಡಬೇಕು. ನಮಗೆ ಏನೇ ಗೊತ್ತಾದ್ರೂ ಅದು ಇಂಪ್ಲಿಮೆಂಟ್ ಮಾಡಬೇಕು. ಆ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರನೇ ರಿಸಲ್ಟ್ಸ್ ಬರುತ್ತೆ. ಗಂಟೆ ಕುತ್ಕೊಂಡು ಸಬ್ಜೆಕ್ಟ್ ಕೇಳ್ತಾ ಈ ಬುಕ್ಕು ಚೆನ್ನಾಗಿದೆ, ಆ ಬುಕ್ಕು ಚೆನ್ನಾಗಿದೆ, ಆ ಮಾಸ್ಟರ್ ಜ್ಞಾನ, ಇದು ಆ ವರ್ಲ್ಡು, ಈ ವರ್ಲ್ಡು, ಥರ್ಡ್ ಐ ಅಷ್ಟು ಉಪಯೋಗ ಏನು? ಅದು ಇಂಪ್ಲಿಮೆಂಟ್ ಮಾಡಬೇಕು. ಪ್ರತಿಯೊಬ್ಬರಿಗೆ ಸ್ವ ಅನುಭವ ಬರಬೇಕು. ಆವಾಗ ಇಂಡಿಪೆಂಡೆನ್ಸ್ ಬರುತ್ತೆ, ಆವಾಗ ಫ್ರೀಡಮ್ ಬರುತ್ತೆ. ಇಲ್ಲ ಅಂದರೆ ನಾವು ಮಾಸ್ಟರ್ ಆಗಲ್ಲ. ಮಾಸ್ಟರ್ ಆಗಬೇಕು, ಪ್ರತಿಯೊಬ್ಬರು ಮಾಸ್ಟರ್ ಆಗಬೇಕು ಅಂದರೆ ಪಾಟಿಸಬೇಕು. ಅದು ಈಸಿ ಮಾಡೋಕ್ಕೆ ಈ ಒಂದು ಚಾಲೆಂಜ್ ಇದೆ. ಆದ್ರೂ ಈ ಚಾಲೆಂಜು ನಮಗೆ ಗ್ರೂಪಲ್ಲಿ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸಸ್ ಶೇರಿಂಗ್ ಫುಲ್ಫಿಲ್ ಮಾಡೋ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನ ಈ 2 ವಿಷಯದಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಒಂದು, ಆ ಚಾಲೆಂಜಲ್ಲಿ ಕೊನೆ ಭಾಗ ಎಕ್ಸ್ಪೀರಿಯನ್ಸಸ್ ಅಂತ ಬರಿಬೇಕು ಅಂತ. ನನಗೆ ಧ್ಯಾನ ಅಲ್ಲಿ ಎಕ್ಸ್ಪೀರಿಯನ್ಸಸ್ ಬರ್ತಾ ಇಲ್ಲ. ಏನು ಬರಿಬೇಕು? 10 ಪೇಜ್ ಬುಕ್ ಓದಿತಿರಲ್ವಾ, ಅದರಲ್ಲಿ ಒಂದು ಪಾಯಿಂಟ್ ನಿಮಗೆ ಚೆನ್ನಾಗಿ ಅನಿಸಿದೆ, ಅದನ್ನು ಬರೀರಿ. ಆ ದಿವಸ ಏನೋ ಒಂದು ಹೊಸ ವಿಷಯ ಕಲ್ತಿದ್ದೀರಲ್ವಾ, ಅದನ್ನು ಬರೀರಿ. ಧ್ಯಾನ ಅನುಭವ ಬಂದರೆ ಅದನ್ನು ಬರೀರಿ ಅಷ್ಟೇ. 2ನೇದು, ಒಬ್ಬರನ್ನೇ ಇಟ್ಕೊಂಡು ಡೈಲಿ ಹೊಸ ಪಾಯಿಂಟ್ ಹೇಳ್ತಾ ಬಂದಿದ್ರೆ ಆಗಲ್ಲ. 69 ದಿವಸಗಳನ್ನು 69 ಜನ ಹತ್ರ ನೀವು ಹೋಗಿ ನಿಮ್ಮ ಅನುಭವಗಳು ಏನೇ ಆಗಲಿ ಜ್ಞಾನ ಶೇರ್ ಮಾಡಬೇಕು. ಯು ಮಸ್ಟ್ ಫೈಂಡ್ 69 ಪೀಪಲ್. ಪ್ರತಿ ದಿವಸ ಒಬ್ಬರು ಸಿಗಲ್ವಾ ಇಂಟ್ರೆಸ್ಟೆಡ್ ಪರ್ಸನ್? ಫೋನ್ ಮಾಡಿ ಅವ್ರಿಗೆ ಅನುಭವ ಹೇಳಿ. ಫಿಸಿಕಲ್ ಆಗಿ ಹೋಗ್ಬೇಕಂತ ಇಲ್ಲೋ, ಈ ಕ್ಲಾರಿಟಿ ಬರಬೇಕು. ಬರೀ 3-4 ಪೀಪಲ್ ನನ್ನನ್ನು ಕ್ವಶನ್ಸ್ ಕೇಳಿದ್ರು, ಬೇರೆ ಯಾರು ನನ್ನಿಂದ ಸರ್ ಈ ಕ್ವಶನ್ಸ್ ಇದೆ, ಈ ಡೌಟ್ ಇದೆ ಅಂತ ಯಾರು ಕೇಳ್ತಾ ಇಲ್ಲ. ಯಾಕೆ? ನಿಮ್ಮೆಲ್ಲರಿಗೂ ನನ್ನ ನಂಬರ್ ಗೊತ್ತು, ವಾಟ್ಸಾಪ್ ಮಾಡ್ಬೋದಲ್ವಾ? ಒಂದು ವಿಷಯ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇದೆ ಸರ್, ಕರೆಕ್ಟ್ ಇದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಇಲ್ಲ ಅಂದರೆ ಪ್ರತಿದು ನಾವು ಕ್ಲಾರಿಟಿ ತಗೊಂಡು ಆಮೇಲೆ ಸ್ಟೆಪ್ ಇಡಬೇಕು. ಒಂದು ದಿವಸ ಏನೋ ಒಂದು ಮಿಸ್ ಆಗಿದೆ, ಏನು ಮಾಡಬೇಕು? ಈ ಚಾಲೆಂಜ್ ಸ್ಟಾಪ್ ಮಾಡಬೇಕಾ? ಇಲ್ಲ, ಕಂಟಿನ್ಯೂ ಮಾಡಿ. ಮಕ್ಕಳನ್ನ ಸ್ಕೂಲಿಗೆ ಹೋಗ್ತಾ ಇರ್ತಾರೋ, ಎಕ್ಸಾಮ್ಸ್ ಆದಮೇಲೆ ರಿಪೋರ್ಟ್ ಕಾರ್ಡ್ ನೋಡ್ತೀವಿ ನಾವು. 60 ಬಂದಿದೆಯಾ, 70 ಬಂದಿದೆಯಾ, 90 ಬಂದಿದೆಯಾ, 100 ಬಂದಿದೆಯಾ ಅಂತ. ಆವಾಗ ಗೊತ್ತಾಗುತ್ತೆ ಒಂದು ವರ್ಷ ಇವನು ಏನು ಓದಿದಾನಾ ಇಲ್ವಾ ಏನಾಯ್ತು ಅಂತ. ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತದೆ. ಬುದ್ಧ ಪೌರ್ಣಮಿ ದಿವಸ ನಿಮ್ಮೆಲ್ಲರಿಗೆ ನಾನೇ ಹೆಡ್ ಮಾಸ್ಟರು, ನನಗೆ ಪ್ರೋಗ್ರೆಸ್ ರಿಪೋರ್ಟ್ ನೋಡಬೇಕು. ತಸ್ಮಾತ್ ಅವತ್ತು ಬರೋಕ್ಕಾಗಿಲ್ಲ ಅಂದರೆ ಮಾತ್ರ ಆನ್ಲೈನಲ್ಲಿ ಕಲಿಸಿ. ಇಲ್ಲಾಂದರೆ ನಾನು ನಿಮ್ಮ ನೋಟ್ಸ್ ಬುಕ್ಸ್ ಓದಬೇಕು. ನನಗೆ ಬೇರೆ ಕೆಲಸ ಇಲ್ಲ. ಅವತ್ತು ಪ್ರತಿಯೊಬ್ಬರದನ್ನು ನೋಡೋದೇ ಕೆಲಸ. ಆವಾಗ ನಾನು ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಾನು ಆವಾಗ ಡಿಸೈಡ್ ಮಾಡ್ತೀನಿ ಮಾಸ್ಟರ್ಸ್. ಯಾರಿಗೆ ಕಂಪಲ್ಷನ್ ಇಲ್ಲ, ಫೋರ್ಸ್ ಇಲ್ಲ. ಗ್ರೋತ್ ಬೇಕು, ಇಂಪ್ಲಿಮೆಂಟೇಷನ್ ಬೇಕು, ನನ್ನ ಲೈಫ್ ಚೇಂಜ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಮಾತ್ರ ಪಾಟಿಸಿ. ಸುಮಾರು ನನಗೆ ಅಂದಾಜಾಗಿ ಗೊತ್ತು 1000 ಜನ ಪಾಟಿಸ್ತಾ ಇದ್ದಾರೆ ಈ ಕ್ಷಣ. ಬರೀ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಯಿಂದಾನೆ ಎಲ್ಲರೂ ಪಾಟಿಸ್ತಾ ಇದ್ದಾರೆ. ನನಗೆ ಮೆಸೇಜಸ್ ಬರ್ತಾನೆ ಇದೆ, ಕಾಲ್ಸ್ ಬರ್ತಾನೆ ಇದೆ. ನೋಡಿ, ಒಂದು ಚಾಲೆಂಜು, ಒಂದು ಸಂಕಲ್ಪ, ಒಂದು ರೂಲ್ಸನ್ನು 1000 ಜನ ಮಾಸ್ಟರ್ಸು ಒಂದೇ ಟೈಮಲ್ಲಿ ಪಾಟಿಸ್ತಾ ಇದ್ದಾರೆ ಅಂದರೆ ಆ ಚಾಲೆಂಜ್ಗೆ ಎಷ್ಟೊಂದು ಎನರ್ಜಿ ಇದೆ. ದಿಸ್ ಇಸ್ ಗ್ರೂಪ್ ಕಾನ್ಷಿಯಸ್ನೆಸ್. ಒಬ್ಬರೇ ಒಂದೇ ಒಂದು ವಿಷಯ ಮಾಡಿದರೆ ಎಷ್ಟು ವರ್ಷ ಆಗುತ್ತದೆ ನಾವೆಲ್ಲರಿಗೆ ಆ ಬದಲಾವಣೆ ಬರಬೇಕು ಅಂದರೆ. ಗ್ರೂಪ್ ಕಾನ್ಷಿಯಸ್ನಲ್ಲಿ ಮಾಡಿದರೆ ಮಾತ್ರ ತುಂಬ ಕಮ್ಮಿ ಸಮಯದಲ್ಲಿ ನಾವು ಎಷ್ಟೇ ಸಾಧಿಸಬಹುದು. ತಗೊಂಡಿದ್ದೀವಿ ಚಾಲೆಂಜು, ಸೀರಿಯಸ್ ಆಗಿರಿ, ಮಿಸ್ ಮಾಡಬೇಡಿ. ರೀಸನ್ಸ್ ಬೇಡ. ಒಂದು 1 ಅವರ್ ಮೆಡಿಟೇಷನ್, ಒಂದು 10 ಪೇಜಸ್ ಬುಕ್ಕಿಗೆ ಒಂದು ಅರ್ಧ ಗಂಟೆ, ಒಬ್ಬರನ್ನ ನೋಡಿ ಅವ್ರಿಗೆ ಅನುಭವ ಹೇಳಬೇಕಂದ್ರೆ ಇನ್ನೊಂದು 10 ನಿಮಿಷ, ಒಂದು ಆ್ಯಕ್ಟಿವಿಟಿ, 2 ಅವರ್ಸಲ್ಲಿ ಈ ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಆಗುತ್ತದೆ. ಬಟ್ ಹೋಲ್ ಡೇ ಫುಡ್ಡು ಗಾಸಿಪ್ಪು ಮಾತ್ರ ಹುಷಾರಾಗಿ ನೋಡ್ಕೊಂಡಿದ್ರೆ ಆಗುತ್ತೆ ಅಷ್ಟೇ ಅಲ್ವಾ. 2 ಅವರ್ಸ್ ನಿಮಗೋಸ್ಕರ. 24 ಗಂಟೆಯಲ್ಲಿ 10% ಅಂದ್ರೂ 2 hours 40 minutes ನಿಮಗೋಸ್ಕರ. ಅಷ್ಟು ಟೈಮೂ ಇಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್. ಬಿ ಸೀರಿಯಸ್, ಬಿ ಸಿನ್ಸಿಯರ್.